ಬೆಳಗಾವಿಯಲ್ಲಿ ಇವತ್ತು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಹೆಸರಿನಲ್ಲಿ ಎಐಸಿಸಿಯ ಸಮಾವೇಶ ನಡೆದಿದೆ. ಸಮಾವೇಶದುದ್ದಕ್ಕೂ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ನಾಯಕರು ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ಇದೆಲ್ಲದರ ಮಧ್ಯೆ ಕುರ್ಚಿ ತ್ಯಾಗದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಇನ್ನು ಆಶೀರ್ವಾದ ಸಿಕ್ಕಾಗಲೆಲ್ಲ ನನಗೆ ಏಟು ಬೀಳ್ತಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮನಸ್ಸಿನ ನೋವನ್ನು ಕೂಡ ತೋಡ್ಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಇವತ್ತು ಗಾಂಧಿ ಭಾರತ ಹಬ್ಬದ ಸಂಭ್ರಮ. ಅಖಂಡ ಸ್ವತಂತ್ರ ಭಾರತಕ್ಕಾಗಿ ಹೋರಾಡಿ ಪ್ರಾಣತೆತ್ತ ಮಹನೀಯರ ತ್ಯಾಗ, ಬಲಿದಾನ, ನಿಸ್ವಾರ್ಥ ಸೇವೆಯನ್ನು ಸ್ಮರಿಸುವ ಕಾರ್ಯಕ್ರಮ ನಡೆಯಿತು. ಅಹಿಂಸೆಯ ಬೆಳಕು, ಸತ್ಯದ ಸುಂದರ ರೂಪ, ಸೇವೆ, ನಡೆನುಡಿ, ಸಮಾನತೆಯ ಸಂಕೇತವಾದ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನ ಬೆಳಗಾವಿಯ ಕನ್ನಡ ಸೌಧ ಆವರಣದಲ್ಲಿ ಅನಾವರಣ ಮಾಡಿದ್ರು. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ, ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗಿದ್ದರು. ಗಾಂಧಿ ಪ್ರತಿಮೆ ಅನಾವರಣ ಬಳಿಕ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಲೋಕಾರ್ಪಣೆಗೊಳಿಸಿದ್ರು. ಗಾಂಧಿ ಭಾರತದ ವಿಶೇಷ ಅಂಚೆ ಲಕೋಟೆಗಳನ್ನು ಗಾಂಧಿ ನೆನಪಲ್ಲಿ ರಿಲೀಸ್ ಮಾಡಿದ್ರು. ಅಂದಿನ ಗೌರವ ಭಾಗದಲ್ಲಿದೆ. ವಿಶ್ವಗುರು ಕಾರ್ಯಕ್ಕಾಗಿ ವಾರ್ತಾ ಮತ್ತು ಸಾರ್ವಜನಿಕ ಬೆಳಗಾವಿಯ ಸುವರ್ಣ ಸೌಧದ ಕಾರ್ಯಕ್ರಮದ ಬಳಿಕ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಗಾಂಧಿ ಭಾರತ ಶುರುವಾಯಿತು. ಚರಕ ತಿರುಗಿಸಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶ ಶುರು ಮಾಡಿದ್ರು. ಖರ್ಗೆ, ಪ್ರಿಯಾಂಕಾಗೆ ಗಾಂಧಿ ಪ್ರತಿಮೆಗಳನ್ನು ಕೊಟ್ಟು ಸನ್ಮಾನಿಸಿದ್ರು. ಇದಾದ ಮೇಲೆ ಸಮಾವೇಶದಲ್ಲಿ ಶುರುವಾಗಿದ್ದು ಬಿಜೆಪಿ ಮತ್ತು ಆರ್ಎಸ್ಎಸ್ ಮೇಲೆ ಮಾತಿನ ಯುದ್ಧ. ಸಮಾವೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ವಾದ್ರಾ, ಸಿದ್ದರಾಮಯ್ಯ ನೇರವಾಗಿ ಆರ್ಎಸ್ಎಸ್, ಬಿಜೆಪಿ, ಮೋದಿ, ಅಮಿತ್ ಶಾ ಹೆಸರಲ್ಲೇ ವಾಗ್ದಾಳಿ ನಡೆಸಿದ್ರು. ಸಂವಿಧಾನ ವಿರೋಧಿಗಳು, ದೇಶದ ಬಗ್ಗೆ ಗೌರವ ಇಲ್ಲದವರು ಭಾರತವನ್ನೇ ಸರ್ವನಾಶ ಮಾಡುತ್ತಿದ್ದಾರೆ ಅಂತೆಲ್ಲ ವಾಗ್ದಾಳಿ ಮಾಡಿದ್ರು. मेरे भाई, बड़े भाई हर रोज वे संविधान के लिए लड़ते हैं, इसके लिए जान देने के लिए तैयार है और इसीलिए ये सरकार राहुल गांधी से डरती है. जब राहुल गांधी संसद में खड़े होते हैं बात करने के लिए, बोलने के लिए, न्याय मांगने के लिए, आपके लिए, तब ये सरकार कुछ भी करती है उस संसद को उस दिन रद्द करने की कोशिश करती है, बंद करने की कोशिश करती है, क्योंकि डरती है इनसे. बीजेपी और आरएसएस की तरह कायरों की विचारधारा नहीं है हमारी, ये है हमारी विचारधारा. इसके लिए मर मिटने के लिए तैयार हैं हम. आपके लिए न्याय के लिए, आपकी समानता के लिए, आपके लोकतंत्र के लिए मर मिटने के लिए तैयार हैं हम. हमारी परंपरा शहीदों की परंपरा है, जेल से माफी की चिट्ठी लिखने की परंपरा नहीं है. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪತ್ರವನ್ನ ಅವರ ಒಬ್ಬ ಗೆಳೆಯನಿಗೆ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ನನ್ನ ಸೋಲಿಗೆ ಬೇರೆ ಯಾರೂ ಕಾರಣರಲ್ಲ, ನನ್ನ ಸೋಲಿಗೆ ಸಾವರ್ಕರ್ ಮತ್ತು ಎಸ್.ಎ. ಟಾಂಗೆ ಇವರಿಬ್ರು ಸೇರಿ ನನಗೆ ಸೋಲಿಸಿದ್ದಾರೆ ಅಂತಕ್ಕಂಥ ಮಾತು ಈ ಪತ್ರದಲ್ಲಿದೆ. ಇವು ಕೈಯಿಂದ ಬರೆದಂತ ಪತ್ರ. ಆರ್ಎಸ್ನ ಸಿದ್ಧಾಂತವೇ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ. ಭಾರತೀಯ ಜನತಾ ಪಕ್ಷ ಆರ್ಎಸ್ಎಸ್ನ ಕೈಗೊಂಬಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ. ಅವರ ಸಿದ್ಧಾಂತ ಒಡಕು ಮತ್ತು ತಾರತಮ್ಯ, ಇವೆರಡನ್ನ ಈ ದೇಶದಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದಿಷ್ಟು ಗಾಂಧಿ ಭಾರತ ಸಮಾವೇಶದ ಹೈಲೈಟ್ಸ್ ಆದ್ರೆ, ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದ್ರು. ಒಳ ಕಚ್ಚಾಟಗಳು, ಸಿಎಂ ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆಗಳೂ ಜೋರಾಗಿತ್ತು. ಎಲ್ಲದಕ್ಕೂ ಖರ್ಗೆ ಬಾಯಿ ಮುಚ್ಕೊಂಡಿರಿ ಅಂತೇಳಿ ಬ್ರೇಕ್ ಹಾಕಿದ್ರು. ಆದ್ರೆ ಗಾಂಧೀಜಿಯ ಪ್ರಭಾವವೋ ಹಾಲಿ ರಾಜಕೀಯ ಪರಿಸ್ಥಿತಿಯ ವಾಸ್ತವವೋ, ಕೈ ನಾಯಕರ ಬಾಯಿಂದ ಇವತ್ತು ತ್ಯಾಗದ ಮಾತುಗಳು ಬಂದಿವೆ. ತಮ್ಮ ನಾಯಕರ ತ್ಯಾಗಗಳನ್ನು ಕೊಂಡಾಡಲು ಬಳಸಿರುವ ಪದಗಳು ಸದ್ಯ ರಾಜ್ಯದಲ್ಲಿ ದೊಡ್ಡ ಚರ್ಚೆಯಲ್ಲಿರುವ ಕುರ್ಚಿ ಬದಲಾವಣೆಗೂ ಅನ್ವಯವಾಗುತ್ತಾ ಎಂಬ ಅನುಮಾನ ಮೂಡಿಸಿದೆ. ಯಾಕಂದ್ರೆ ಇವತ್ತು ಅಧಿಕಾರ ತ್ಯಾಗದ ಮಾತುಗಳು ಬೆಳಗಾವಿ ಕಾಂಗ್ರೆಸ್ನಲ್ಲಿ ಸದ್ದು ಮಾಡಿತು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ,
ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೋನಿಯಾ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಆ ಪ್ರಧಾನಮಂತ್ರಿ ಪದವನ್ನ ಸ್ವೀಕಾರ ಮಾಡಲಿಲ್ಲ. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು. ನಾನು ಕೊಟ್ಟಿರುವಂತ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ. ಸಿಎಂ ಪಟ್ಟ, ಕೆಪಿಸಿಸಿ ಪಟ್ಟ ಅಂತೆಲ್ಲ ಕಚ್ಚಾಡುತ್ತಿದ್ದ ನಾಯಕರಿಗೆ ಪಕ್ಷದ ತ್ಯಾಗದ ಇತಿಹಾಸ ನೆನಪಿಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ. ದೇಶಕ್ಕಾಗಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ತ್ಯಾಗ ಮಾಡಿದ್ರು. ಅವಕಾಶ ಇದ್ದರೂ ಸೋನಿಯಾ ಪ್ರಧಾನಿಯಾಗದೆ ತ್ಯಾಗ ಮಾಡಿದ್ರು. ಆದರೆ ನಾವು ತ್ಯಾಗ ಮಾಡಲು ಸಿದ್ಧವಿದ್ದೇವ ಎಂದು ಯೋಚಿಸಬೇಕು ಅಂತಾನೆ ಎಲ್ಲರಿಗೂ ಮಾತಲ್ಲೇ ತಿವಿದ್ರು. 2004ರಲ್ಲಿ ಸೋನಿಯಾ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಆದರೆ ಅವರು ಆ ಪ್ರಧಾನಮಂತ್ರಿ ಪದವನ್ನ ಸ್ವೀಕಾರ ಮಾಡಲಿಲ್ಲ. ಅವರು ತ್ಯಾಗ ಮಾಡಿದ್ರು. ಮತ್ತು ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಕುಳಿಸಿಬಿಟ್ರು ಪ್ರಧಾನಮಂತ್ರಿ. ಹೀಗೆ ರಾಜ್ಯ ನಾಯಕರಿಗೂ ಈಗ ತ್ಯಾಗದ ಸವಾಲು ಎದುರಾಗಿದೆ. ಯಾರು ಯಾವಾಗ ಯಾವ ಸ್ಥಾನ ತ್ಯಾಗ ಮಾಡುತ್ತಾರೋ ಗೊತ್ತಿಲ್ಲ. ಆದರೆ ತ್ಯಾಗದ ಗುಣಗಾನ ಏಕಾಏಕಿ ಜಾಸ್ತಿ ಆಗಿರುವುದು ಹಾಗೂ ಕೈ ನಾಯಕರೆಲ್ಲ ಏಕಸ್ವರದಲ್ಲಿ ತ್ಯಾಗದ ಮಾತುಗಳನ್ನಾಡುತ್ತಿರುವುದನ್ನು ನೋಡುತ್ತಿದ್ದರೆ ಸದ್ಯದಲ್ಲೇ ದೊಡ್ಡ ಮಟ್ಟದ ತ್ಯಾಗದ ಸವಾಲು ಎದುರಾಗುವ ನಿರೀಕ್ಷೆ ಇದ್ದೇ ಇದೆ. ಡಿಕೆಶಿ ಸಿಎಂ ಆಗಲಿ ಅಂತ ಮುನಿಗಳ ಆಶೀರ್ವಾದಿಸಿದಾಗೆಲ್ಲ ಏಟು ಬೀಳುತ್ತಿದೆ ಎಂದ ಡಿಕೆಶಿ. ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾತು ಚರ್ಚೆಗೆ ಬಂತು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಎಂದ್ರು ಗುಣಧರ ನಂದಿ ಮಹಾರಾಜರು. ಜೈನ ಮುನಿಗಳೆಲ್ಲ ಸಿಎಂ ಆಗಿ ಅಂತ ಆಶೀರ್ವಾದನೂ ಮಾಡಿದ್ರು. ಆಶೀರ್ವಾದ ಪಡೆದ ಡಿಕೆ ಶಿವಕುಮಾರ್, ನೀವುಗಳು ಆಶೀರ್ವಾದ ಮಾಡಿದಾಗಲೆಲ್ಲ ನಮಗೆ ಏಟು ಹೊಡಿತಾ ಇರ್ತಾರೆ ಅಂದ್ರು. 18 ಆಚಾರಗಳು ಕುಯ್ದಾರ, ತಥಾಸ್ತು ಅಂತ ಎಲ್ಲರೂ ಆಚಾರಗಳು ಆಶೀರ್ವಾದ ಎರಡೂ ಕೈ ಮೇಲೆ ಮಾಡಿ ಎಲ್ಲ ಆಚಾರಗಳ ಕೈ ಮ್ಯಾಗ ಮಾಡಿ ಇವ ಮುಖ್ಯಮಂತ್ರಿ ಭಾಗಿ ಭವ. ಮುಂದಿನ ಸಮಯದಲ್ಲಿ ನೋಡ್ರಿ, ಒಂದ ಭವಿಷ್ಯವಾಣಿ ನವಗ್ರಹ ತೀರ್ಥದಿಂದ ಮಾಡ್ತಾ ಇದ್ದೇನೆ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾರು, ಎಷ್ಟು ದುರಂತರ ಯಾಕಿರಬಾರು, ಈ ಕಾಲ ಭೂಮಿಯಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ನೀಡ್ತಾನೋ ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿಕೆ ಶಿವಕುಮಾರ್. ನಮ್ಮ ಮುನಿಗಳು ಗುರುಗಳು ಆಶೀರ್ವಾದವನ್ನ ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ನಿಮ್ ಬಿಟ್ಟಿದ್ದ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು, ನಾನು ಹೇಳಿದೆ, ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಏಟ್ ಹೊಡಿತಾ ಇರ್ತಾರೆ ಅಂತ. ಆದ್ರೂ ಇಲ್ಲಿ ಈಗ ಚರ್ಚೆ ಮಾಡೋದು ಬೇಡ. ಒಂದು ಕಡೆ ಬೆಳಗಾವಿ ಎಐಸಿಸಿ ಅಧಿವೇಶನ ಸಹಜವಾಗಿಯೇ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರಿಗೆ ದೊಡ್ಡ ಹುಮ್ಮಸ್ಸು ತಂದುಕೊಟ್ಟಿದೆ. ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆಗೆ ಮುನ್ನುಡಿ ಅನ್ನೋ ಹಾಗೆ ತ್ಯಾಗದ ಮಾತುಗಳೂ ಚರ್ಚೆ ಆಗಿದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಕೂಗು ಮತ್ತೆ ಶುರುವಾಗಿದೆ. ನೋಡೋಣ, ಕಾಂಗ್ರೆಸ್ ಒಳಗಿನ ಒಗ್ಗಟ್ಟು ಒಮ್ಮತ ಎಷ್ಟು ದಿನ ಹೀಗೆ ಇರುತ್ತೆ, ಏನೇನು ಬದಲಾವಣೆ ಆಗುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.